ಇದು ಒಂದು ದೊಡ್ಡ ಪ್ರೊಡಕ್ಷನ್ ಕಂಪನಿಯಲ್ಲಿ ಕೆಲಸ ಮಾಡುವ ಪ್ರಕಾಶ್ ಮತ್ತು ಕಾವ್ಯ ಅವರ ಕಥೆ. ಇಬ್ಬರು ಟೆಕ್ನಿಕಲ್ ಕೆಲಸದಲ್ಲಿ ತುಂಬಾ ಒಳ್ಳೆಯವರು. ಆದ್ರೆ ಪ್ರಕಾಶ್ಗೆ ತಾನೊಬ್ಬನೇ ಎಲ್ಲ ಕೆಲಸ ಮಾಡಿ ಹೆಸರುಗಳಿಸಬೇಕು ಅನ್ನೋ ಆಸೆ ಇತ್ತು. ಕಾವ್ಯಗೆ ಎಲ್ಲರ ಜೊತೆ ಸೇರಿ ಕೆಲಸ ಮಾಡೋದು ಇಷ್ಟವಾಗುತ್ತಿತ್ತು. ಒಂದು ದಿನ ಫ್ಯಾಕ್ಟರಿಯಲ್ಲಿ ಒಂದು ದೊಡ್ಡ ಮಿಷಿನ್ ಕೆಟ್ಟು ಹೋಯಿತು. ಮರುದಿನ ಬೆಳಗ್ಗೆ ಡೆಲಿವರಿ ಕೊಡಬೇಕಾದ ಅರ್ಜೆಂಟ್ ಆರ್ಡರ್ ಇತ್ತು. ಪ್ರಕಾಶ್ ಒಬ್ಬನೇ ಮಿಷಿನ್ ಸರಿಪಡಿಸಲು ಪ್ರಯತ್ನಪಟ್ಟ. ಗಂಟೆಗಳು ಕಳೆದರೂ ಮಿಷಿನ್ ರೆಡಿ ಆಗಲಿಲ್ಲ. ಪ್ರಕಾಶ್ಗೆ ಟೆನ್ಷನ್ ಶುರುವಾಯಿತು. ಅದನ್ನು ನೋಡಿದ ಕಾವ್ಯ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನ ಇಬ್ಬರು ಹುಡುಗರನ್ನು ಕರೆದುಕೊಂಡು ಪ್ರಕಾಶ್ ಹತ್ತಿರ ಬಂದಳು. ನಾವೆಲ್ಲರೂ ಸೇರಿ ಪ್ರಯತ್ನಿಸೋಣ ಎಂದು ಹೇಳಿ ಎಲ್ಲರೂ ಕೆಲಸ ಶುರು ಮಾಡಿದರು. ಪ್ರಕಾಶ್ ಮಿಷಿನ್ ಒಳಗಿನ ಭಾಗ ನೋಡಿಕೊಂಡರೆ ಕಾವ್ಯ ಎಲೆಕ್ಟ್ರಿಕಲ್ ಪ್ಯಾನೆಲ್ ಸರಿ ಮಾಡಿದಳು. ಉಳಿದವರು ಸ್ಪೇರ್ ಪಾರ್ಟ್ಸ್ ತಂದುಕೊಟ್ಟರು. ಕೇವಲ ಒಂದೇ ಗಂಟೆಯಲ್ಲಿ ಮಿಷಿನ್ ಓಡಲು ಶುರುವಾಯಿತು. ಆರ್ಡರ್ ಸಮಯಕ್ಕೆ ಸರಿಯಾಗಿ ಕಂಪ್ಲೀಟ್ ಆಯಿತು. ಅಂದು ಪ್ರಕಾಶ್ಗೆ ಒಂದು ದೊಡ್ಡ ಪಾಠ ಕಲಿಯಿತು. ಎಷ್ಟೇ ಟ್ಯಾಲೆಂಟ್ ಇದ್ದರೂ ಕೆಲವು ಸಲ ಒಂಟಿಯಾಗಿ ಸಾಧಿಸಲಾಗದ್ದು ಟೀಮ್ ವರ್ಕ್ ಇಂದ ಸುಲಭವಾಗಿ ಸಾಧ್ಯವಾಗುತ್ತದೆ. ಜೊತೆಯಲ್ಲಿ ಕೆಲಸ ಮಾಡಿದರೆ ಜೊತೆಯಲ್ಲಿ ಬೆಳೆಯಬಹುದು.